ಬಾಲಕೃಷ್ಣ ಅವರೇ, ಈಗ ಇಲ್ಲಿ ಈ ಒಕ್ಕಲಿಗ ಸಮುದಾಯದ ಅಸ್ಮಿತೆ ಅಂತ ಕರೀತಾರೆ. ಹಾಗಂತ ಮಾತ್ರಕ್ಕೆ ಎಲ್ಲ ಪಾರ್ಟಿಗಳಲ್ಲೂ ಒಕ್ಕಲಿಗರಿಲ್ವಾ, ಬರೀ JDS ಅಲ್ಲೇ ಇದ್ದಾರಾ ಅಂತ ಅಲ್ಲದೇ ಇದ್ದರೂ ಕೂಡ ಮೂರು ನಾಯಕರು, ಮೂರು ಜನಾಂಗ. ಒಂದು ನಮಗೆ ದೇವೇಗೌಡರು ಅಂತ ಬಂದಾಗ ಒಕ್ಕಲಿಗ ಸಾಮ್ರಾಜ್ಯದ ದೊಡ್ಡ ನಾಯಕರವರು ನಿರ್ವಿವಾದವಾಗಿ. ಅದೇ ರೀತಿಯಲ್ಲಿ ನಮಗೆ ಲಿಂಗಾಯತ ಸಮುದಾಯ ಅಂತ ಬಂದಾಗ ಯಡಿಯೂರಪ್ಪನವ್ರು ಒಪ್ಕೊಳ್ತಾ ಸಮಾಜ, ಕುರುಬ ಸಮುದಾಯ ಅಂತ ಬಂದಾಗ ಸಿದ್ದರಾಮಯ್ಯನವ್ರು ಒಪ್ಕೊಳ್ತಾರೆ. ಆದರೆ ಒಕ್ಕಲಿಗ ಸಮುದಾಯ ಇಷ್ಟು ದೊಡ್ಡ ಮಟ್ಟದ ಸ್ಟ್ರಾಂಗ್ ಇದ್ದುಕೊಂಡು ಅವ್ರದ್ದೇ ಆಗಿರತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷ ಇದ್ದು ದೇಶಕ್ಕೆ ಒಂದು ಪ್ರಧಾನಮಂತ್ರಿಯನ್ನು ಕೊಟ್ಟು 2 ಬಾರಿ ಕುಮಾರಸ್ವಾಮಿ ಅವ್ರನ್ನ CM ಕೂಡ ಮಾಡಿದ ಮೇಲೆ ಒಕ್ಕಲಿಗ ಸಾಮ್ರಾಜ್ಯ ಅಥವಾ ಹಳೆ ಮೈಸೂರು ಸಾಮ್ರಾಜ್ಯ ಅಂತ ಅವ್ರೇನು ಕರ್ಕೊಳ್ತಾರೋ, ಇಲ್ಲಿಂದ ಯಾಕೆ ಅನಾಮತ್ತಾಗಿ ಅವ್ರು BJPಗೆ ಸಪೋರ್ಟ್ ಕೊಡುವಂಥ ಪರಿಸ್ಥಿತಿ ಬಂತು? ಯಾಕೆಂದರೆ ಪ್ರಾದೇಶಿಕ ಪಕ್ಷಗಳು ಎಂಟೈರ್ ಸೌತ್ ಇಂಡಿಯಾದಲ್ಲಿ ನಮ್ಮಲ್ಲೇ ಇಷ್ಟು ಅಧ್ವಾನವಾಗಿರೋದು. ಸೌತ್ ಇಂಡಿಯಾದಲ್ಲಿ ಇಷ್ಟು ಅಧ್ವಾನ ಇನ್ಯಾವ ರಾಜ್ಯಗಳಲ್ಲೂ ಚೆಕ್ ಮಾಡ್ಕೊಳ್ಳಿ, ಇವತ್ತಿಗೂ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ತಾಕತ್ತಿದೆ, ಇವತ್ತಿಗೂ ಒಂದು ತಾಕತ್ತಿದೆ. ನಮ್ಮಲ್ಲಿ ಯಾಕೆ ಹೀಗೆ ಅಂತ ಇಷ್ಟು ವರ್ಷಗಳ ಕಾಲ ಏನ್ ಜಾತ್ಯತೀತ ಅಂತ ನಡ್ಸ್ಕೊಂಡ್ ಬಂದಿತ್ತು, ಓಕೆ, ಆ ಜಾತ್ಯತೀತ ಅನ್ನೋ ಪಕ್ಷ ಇದ್ದಿದ್ದಕ್ಕೋಸ್ಕರ ಬರೀ ಒಕ್ಕಲಿಗರ ಪ್ರಭಾವನೇ ಬರ್ಲಿಲ್ಲ ಅಲ್ಲಿ. JDS ಪಕ್ಷದಲ್ಲಿ ಅನೇಕ ಜಾತಿಯಲ್ಲಿರುವಂತ ಎಲ್ಲಾ ನಾಯಕರುಗಳಿದ್ರು, ಎಲ್ಲರ ಶಕ್ತಿ ಸೇರಿ JDS ನಲ್ಲಿ ಒಂದಷ್ಟು ಸೀಟ್ಗಳು ಬರ್ತಾ ಇತ್ತು. ಅದಾದ ನಂತರ ಅದನ್ನ ಬರೀ ಅವ್ರ ಅಪ್ಪ ಮಕ್ಕಳು ಪಕ್ಷ ಅಂತಾನೆ ಮಾಡ್ಕೊಂಡ್ರು. ಅದಾದ್ಮೇಲಿಂದ ಅವ್ರ ಪ್ರಭಾವ ಕುಸಿತಾ ಬಂತು. ಇವತ್ತಿನ ದಿನ JDSಗೆ ಎಲ್ಲೂ ಯಾವುದು ಬರೋದಿಲ್ಲ ಅನ್ನೋದು ನಮ್ಮ ನಿರೀಕ್ಷೆ. ಅದು ಇವತ್ತು ಹಾಸನ ಆಗಿರ್ಬೋದು, ಬೇರೆ ಯಾವ ಕ್ಷೇತ್ರ ಆಗಿರ್ಬೋದು, ಎಲ್ಲೂ JDS ಗೆಲ್ಲೋದಿಲ್ಲ ಈ ಸತಿ. BJPನೂ ಇವಾಗೇನು JDS ಅವ್ರ ಜೊತೆ ಇದ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಬಿಜೆಪಿ ಬಾಲಕೃಷ್ಣ ಅವರೇ, ಯಾರ ಲಾಭಕ್ಕೆ ಯಾರು ಕೈ ಜೋಡಿಸಿದ್ರು ಅಂತ? ಕುಮಾರಸ್ವಾಮಿ ಅವರು ಅವ್ರ ಲಾಭ ಕೈ ಜೋಡಿಸಿದ್ರ, ಇಲ್ಲ ಆ ಕಡೆ ಕೇಂದ್ರದಿಂದ BJP ನಾಯಕರು ಅವ್ರ ಲಾಭ ಕೈ ಜೋಡಿಸಿದ್ರ ಅಂತ? ಯಾರಿಗೆ ಪ್ರಾಫಿಟ್ ಜಾಸ್ತಿ? ಇಲ್ಲಿ BJPಗೆ ಅನುಕೂಲ ಜಾಸ್ತಿ ಇದೆ, ಅನುಕೂಲ ಜಾಸ್ತಿ. ಅವ್ರದ್ದು ರೋಲಿಂಗ್ ಶಟರ್ ಮುಚ್ಚೋ ಸಮಯ ಬಂದಿದೆ. ಓಕೆ, BJPಗೆ ಅನುಕೂಲ ಇದೆ. ನೀವು 19 MLAಗಳು ನೋಡ್ಕೊಂಡು ಈ ಮಾತು ಹೇಳ್ತಿರೋದಾ? 19 MLA ಆಗಿರ್ಬೋದು, ಅಥವಾ JDS ಕಾರ್ಯಕರ್ತರು ಏನಿದ್ದಾರೆ, JDS ವೋಟರ್ಸ್ ಅಂತ ಕೆಲವು ಇದ್ರಲ್ಲಿ ಏನಿದೆ ಕ್ಷೇತ್ರಗಳಲ್ಲಿ, ಆ JDS ವೋಟ್ ಅನ್ನೋದು BJPಗೆ ಅನುಕೂಲ ಆಗತ್ತೆ. ಅದೇ BJPದು JDSಗೆ ಅನುಕೂಲ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಎಲ್ಲೂ ಅವರು ಸಹಕಾರ ಕೊಡ್ತಾ ಇಲ್ಲ. ಆಮೇಲೆ ರಾಜ್ಯದಲ್ಲಿ ಇರುವಂತ BJP ನಾಯಕರು ಯಾರು ಇದ್ರ ಬಗ್ಗೆ ತುಟಿ ಬಿಸ್ತಾ ಇಲ್ಲ. ಈ ಲಾಭ ನೀವೇ ಮಾಡ್ಕೊಳ್ಬಹುದಾಗಿತ್ತೇನೋ ಅಂತ. ಅಲ್ಲ, ಇಲ್ಲಿ ಏನಾಗಿದೆ, ಬಿಫೋರ್ BJP ನಿಮಗೂ ಚಾನ್ಸ್ ಇತ್ತಲ್ಲ, ಕುಮಾರಸ್ವಾಮಿ ಅವರೊಂದಿಗೆ ಮಾತಾಡಿದ್ರೆ ನಿಮ್ ಜೊತೆ ಮೈತ್ರಿಗೆ ಬರ್ತಿದ್ರೇನೋ? ನಮಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ದಿನ ನಮ್ಗೆ ಮೈತ್ರಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಮೈತ್ರಿ ಮಾಡಿ ಅವ್ರನ್ನ ಮುಖ್ಯಮಂತ್ರಿನೂ ಮಾಡಿದ್ವಿ. ಮುಖ್ಯಮಂತ್ರಿನೂ ಆಗಿ ಅವರು 2 ವರ್ಷ ನಮ್ಮ ಇದ್ರಲ್ಲಿ 1 ವರ್ಷ ಪೂರ್ತಿ ಅವ್ರು ಮುಖ್ಯಮಂತ್ರಿ ಆಗಿದ್ದು, ಅದಾದ್ಮೇಲೆ 14 ತಿಂಗಳಿದ್ರು. ಅದನ್ನ ಮತ್ತೆ ಕಾಂಗ್ರೆಸ್ ಪಕ್ಷನ ಏನ್ ದೂಷಿಸ್ತಾ ಇದ್ದಾರೆ ಅದ್ರಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗತ್ತೆ. ಇಲ್ಲಿ ಮುಖ್ಯವಾಗಿರೋ ವಿಚಾರ ಏನು ಅಂತಂದ್ರೆ, ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಸಂಸದರು ಇವತ್ತೇನು BJP ಪಕ್ಷದಿಂದ ಆಯ್ಕೆ ಆಗಿರುವಂತ ಸಂಸದರು ರಾಜ್ಯದ ಜನತೆ ಹಿತಕ್ಕಾಗಿ ಏನ್ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲಿ ಚರ್ಚೆಗೆ ಬರ್ತಾ ಇದ್ದಾರೆ. ಇವತ್ತಿನ ದಿನ ತೇಜಸ್ವಿ ಸೂರ್ಯ ಆಗಿರ್ಬೋದು, ಇವತ್ತು ನಮ್ಮ ರಾಜ್ಯದಲ್ಲಿ ಬರ ತೊಂದರೆ ಇದೆ, ನೀರಿನ ಸಮಸ್ಯೆ ಇದೆ. ಇವತ್ತಿನ ದಿನ ಎಲ್ಲಾದ್ರೂ ನೀರಿನ ಸಮಸ್ಯೆ ಬಗ್ಗೆ ಆತ ವೈಯಕ್ತಿಕವಾಗಿ ಒಂದೇ ಒಂದು ಟ್ಯಾಂಕರ್ ನೀರು ಯಾರಿಗಾನ ಬಿಡಿಸಿದ್ರೆ ಆ ಜನ ಅವ್ರನ್ನ ಮೆಚ್ಕೊಳ್ತಾ ಇದ್ರು. ಆ ನೀರಿನ ವ್ಯವಸ್ಥೆ ಮಾಡಿದ್ರು ಎಲ್ಲ ಪುಣ್ಯದ ಕೆಲಸ ಅಂತ ತಿಳ್ಕೊಬೋದಾಗಿತ್ತು. ಜನರ ಸಮಸ್ಯೆಯಾಗಿ ಬರೋದಿಲ್ಲ. ಎಲ್ಲೋ ಒಂದ್ ಕಡೆ ಕೋಮು ಗಲಭೆ ಸೃಷ್ಟಿ ಮಾಡೋದು, ಇನ್ನೊಂದು ಸೃಷ್ಟಿ ಮಾಡೋದು, ಅದ್ರಲ್ಲಿ ಏನಾರು ಇದ್ರೆ ಬರ್ತಾರೆ. ಈ 5 ವರ್ಷ ನೀನೇನ್ ಕೆಲಸ ಮಾಡಿದ್ವಿ ಹೇಳಪ್ಪ? ನೀವೇನು ಕೆಲಸ ಮಾಡಿಲ್ಲ. ಕೆಲಸ ಮಾಡ್ದಿರ ಈ ತರ ಒಂದು ಗಲಭೆ ಸೃಷ್ಟಿ ಮಾಡಿ, ಮತೀಯ ಗಲಭೆ ಸೃಷ್ಟಿ ಮಾಡಿ ಅಲ್ಲೇನೋ ಪ್ರಚಾರ ಸಬ್ಜೆಕ್ಟ್ ಮೈತ್ರಿ ಮೆರಿಟ್ಸ್ ಡಿಮೆರಿಟ್ಸ್ ಎಂಪಿಗಳು ಬಂದ್ರೆ ತುಂಬಾ ಇದೆ ವಿಷಯ. ಇವಾಗ ಮೈತ್ರಿ ನಿಮಗೂ ಆಪ್ಷನ್ ಓಪನ್ ಇತ್ತಲ್ವಾ JDS ಕಡೆಯಿಂದ? ನಮಗೆ JDS ನೀವು ಕೈ ಚಾಚ್ತಾಗೂ ಅವ್ರ ಕೈ ಜೋಡಿಸಿದ್ದಾರೆ, ಅವ್ರ ಕೈ ಚಾಚ್ತಾಗೂ ಕೈ ಜೋಡಿಸಿದ್ದಾರೆ. ನಮ್ಮಿಂದ JDS ಅವ್ರಿಗೆ ಅನುಕೂಲ ಆಗಿದೆ. ನಾವು ಅವ್ರನ್ನ ಮುಖ್ಯಮಂತ್ರಿನೇ ಮಾಡಿದೀವಿ. ಮುಖ್ಯಮಂತ್ರಿನೇ ಮಾಡಿ ನಮ್ಮಿಂದ ಅವ್ರಿಗೆ ಅನುಕೂಲ ಆಗಿದೆ. ಸೊ ಇವಾಗ ನಮ್ಗೆ JDS ಅವರು ಆಲ್ರೆಡಿ ಇದೇ JDS ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಿತ್ತು. ಅಂದ್ರೆ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಅವ್ರು ಮಾತು ತಪ್ಪಿದ್ರು. ಅವರು ಅವ್ರ ಜೊತೆಗೂ ಮೈತ್ರಿ ಮಾಡ್ಕೊಂಡಿದ್ರು. 2020 ಸರ್ಕಾರದಲ್ಲಿ ಅಲ್ಲಿ JDS ಲಾಭ ಪಡ್ಕೊಂಡ್ರು. ಲಾಭ ಪಡ್ಕೊಂಡು ಮುಖ್ಯಮಂತ್ರಿ ಪಟ್ಟ ಕೊಡ್ಲಿಲ್ಲ. ಅದ್ರ ಇದು ಅವ್ರಿಗೆ ಯಡಿಯೂರಪ್ಪನವ್ರಿಗಾದಂತ ನೋವನ್ನು ಮರೆತು ಕೂಡ ರಾಜ್ಯದ ನಾಯಕರ ಯಾವುದೇ ಒಂದು ಮಾತುಕತೆ ಗಿಲ್ದಿರ ನೇರ ದೆಹಲಿಗೆ ಹೋಗಿ ಮಾತುಕತೆ ಮಾಡಿರೋದು ಅವರು. ಅದಕ್ಕೋಸ್ಕರ ಬಾಲಕೃಷ್ಣ ಅವ್ರು ಏನಾಗುತ್ತೆ ಗೊತ್ತಾ, ರಾಜ್ಯದ ನಾಯಕರ ಸಹಕಾರ ಇರುತ್ತೋ ಇರಲ್ವೋ, ಒಂದು ಪಕ್ಷಕ್ಕೆ ಒಂದು ನಾಯಕತ್ವ ಅಂತ ಇರುತ್ತೆ, ಒಂದು ಹೈಕಮಾಂಡ್ ಅಂತ ಇರುತ್ತೆ. ಈಗ ಸಪೋಸ್ ಈಗ ನಿಮ್ಮ ಪಾರ್ಟಿಲಿ ಹೈಕಮಾಂಡು ಈ ಸುರ್ಜೇವಾಲಾ ಅವರು ಇವರು ಸೇರಿಕೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೂತ್ಕೊಂಡು ಒಂದು ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಆಗ ಅವ್ರು ಬಂದುಬಿಟ್ಟು ಇಲ್ಲಿ ಬಾಲಕೃಷ್ಣ ಅವ್ರನ್ನ ಕೇಳಲಿಲ್ಲ, ಇಲ್ಲಿ ಸುರೇಶನ್ನು ಕೇಳಲಿಲ್ಲ, ಇಲ್ಲಿ ಶಿವಕುಮಾರ್ನೂ ಕೇಳಲಿಲ್ಲ, ನಿರ್ಧಾರ ತೊಗೊಂಡ್ಬಿಟ್ರು ಅಂತ ನೀವು ಹೇಳ್ತೀರಾ ಯಾವತ್ತಾದರೂ?
ಪಾರ್ಟಿ ಡಿಸಿಷನ್ ಇಸ್ ಅಲ್ಟಿಮೇಟ್ ಅಂತ ಹೇಳ್ತಿರಲ್ವ ನೀವು? ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಅಂಪೈರ್ ತೀರ್ಪೇ ಅಂತಿಮ ಅಂತ. ಅಂಪೈರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್ ಅಂತ ಹೇಳಿ. ಮತ್ತೆ ನಡೀತಿಲ್ವಲ್ಲ. ಓಕೆ, ಇವಾಗ ಹಾಸನದಲ್ಲಿ ಒಂದು ಅಭ್ಯರ್ಥಿನ ಹೇಳಿದ್ದಾರೆ, ಆ ಅಭ್ಯರ್ಥಿಗೆ ಎಲ್ಲೇ ಇದ್ ಮಾಡಿದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ಮೈತ್ರಿ ವಿಚಾರದಲ್ಲಿ ಮುನಿಸಿದ್ದೇ ಇರುತ್ತೆ ಅಂತ, ಮುನಿಸಿದ್ದೇ ಇರುತ್ತೆ. ಎಲ್ಲರೂ ಏಕದಮ್ ಎರಡು ಪಕ್ಷಗಳ ಎರಡು ವಿಭಿನ್ನ ಸಿದ್ಧಾಂತಗಳ ಕಾರ್ಯಕರ್ತ ತಂದು ಒಂದೇ ತಕಡಿಗೆ ಹಾಕ್ಬಿಟ್ಟು ಒಟ್ಟಿಗೆ ಕೂರಿಸ್ಬಿಡಕ್ಕಾಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಅಂತ. ಕೆಮಿಕಲ್ ಕೈಂಡ್ ಆಫ್ ರಿಯಾಕ್ಷನ್. ಅವರು ಮೈತ್ರಿ ಮಾಡ್ಕೊಂಡ್ರು. ಓಕೆ, ಅವರು ಅಲ್ಲಿ ಬಿಜೆಪಿ ಪರ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದ್ರು. ಇವತ್ತಿನ ದಿನ ಸುಮಲತಾ ಅವರು ಎಷ್ಟು ಅಲಿತಾ ಇದ್ದಾರೆ ಇದಕ್ಕೆ, ದೆಹಲಿಗೆ. 3 ದಿನಕ್ಕೆ ಒಂದ್ಸತಿ ಅವ್ರು ದೆಹಲಿಗೆ ಹೋಗ್ತಾನೆ ಇದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಿದೆ ನೋಡಿ. ಎಥಿಕಲಿ ಯಾವ್ದಾದ್ರೂ ಪಾರ್ಟಿಗೆ ಇನ್ನೊಂದು ಪಾರ್ಟಿಯ ಮೈತ್ರಿಯನ್ನ ಟೀಕಿಸುವ ಹಕ್ಕಿದೆಯಾ ನಮ್ಮ ದೇಶದ ಮಟ್ಟಿಗೆ? ಎಥಿಕಲಿ ಇವತ್ತು ಈ ತಕಡಿಯಲ್ಲಿ ಇರ್ತಾರೆ, ನಾಳೆ ಆ ತಕಡಿಯಲ್ಲಿ ಇರ್ತಾರೆ. ಯಾವ ತೂಕದ ಬಟ್ಟೋ ಯಾವುದು ತರಕಾರಿನ ನಮ್ಗೆ ಗೊತ್ತಾಗೋದಿಲ್ಲ. ಆ ಥರ ಕನ್ಫ್ಯೂಷನ್ಸು. ಎಥಿಕಲಿ ಹೇಳಿ, ಆಯಾ ಕಾಲಕ್ಕೆ ಯಾವ ಸಬೂಬು ತನಗೆ ಅನುಕೂಲ ಅಂತ ಅನಿಸುತ್ತೋ, ಎಲ್ಲ ಪಾರ್ಟಿಗಳಿಗೂ ಸೇರಿಸೇ ಕ್ವಶನ್ ಕೇಳ್ತಿರೋದು ನಾನು. ಆಯಾ ಕಾಲಕ್ಕೆ ಯಾವ ಕಾರಣ ಸ್ವಲ್ಪ ಕನ್ವಿನ್ಸಿಂಗ್ ಆಗಿದೆಯೋ, ತನಗೆ ಯಾವ್ದು ಅನುಕೂಲಕರವಾಗಿದೆಯೋ ಆ ಕಾರಣ ಮುಂದಿಟ್ಕೊಂಡು ನಾವು ಮೈತ್ರಿ ಮಾಡ್ಕೊಂಡು ಅಂತಾರೆ. ವಿಲೀನ ಆಯಿತಾ, ಒಂದು ಪಾರ್ಟಿ ಡಿವೈಡ್ ಆಗೋಯ್ತಾ, ಏಕನಾಥ್ ಶಿಂದೆ ಡಿವೈಡ್ ಆಗೋಯ್ತಾ? ಇಲ್ಲ, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ನಾನು ಕೋರ್ಟ್ಗೆ ಹೋಗ್ತೀನಿ. ಈ 45 ಜನದ ಗುಂಪು, 46 ಜನದ ಗುಂಪೆ ಇದೇ ಅಫಿಷಿಯಲ್ ಪಾರ್ಟಿ, ಅದಕ್ಕೂ ಜೈ. ಹೇಗಿದು ಅಂತ ಈಗ ನೀವು ಇದೇ ವಿಚಾರಕ್ಕೆ ಬಂದಂಗೆ, ಈಗ ನಮ್ಮ BJP ಚಂದ್ರಶೇಖರ್ ಅವರು ಹೇಳ್ದಂಗೆ, ಈಗ ಫಸ್ಟು ಆಮ್ ಆದ್ಮಿ ಪಕ್ಷ ದೆಹಲಿಲಿ ಆಳ್ವಿಕೆ ಮಾಡೋದಕ್ಕೆ ಎಕ್ಸ್ಟರ್ನಲ್ ಸಪೋರ್ಟ್ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಓಕೆ, ಅದು ಅವಾಗ ನಾವು ಆ ಏನು ಪೀರಿಯಡಲ್ಲಿ ಚೆನ್ನಾಗಿ ಕೆಲಸ ಮಾಡ್ದೋ, ಆಮೇಲೆ ಅವ್ರ ಸಪೋರ್ಟ್ ವಾಪಸ್ ತಗೊಂಡ್ರು, ಮತ್ತೆ ನಾವು ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಂದು. ಓಕೆ, ಅಲ್ಲೂ ನಾವು ಕಾಂಗ್ರೆಸ್ ನಮಗೆ ಸಪೋರ್ಟ್ ಮಾಡಿದೆ. ನಾವೇನು ಅವತ್ತಿಂದನೂ ಏನು ಸಡನ್ ಆಗಿ ಮೇಲಕ್ಕೆ ಬಂದಿಲ್ಲ. ಓಕೆ, ಇವತ್ತು ಕಾಂಗ್ರೆಸ್ ಜೊತೆ ನಾವು ಹೋಗಿದ್ರು ಈಗ ನೀವು ತಿಳ್ಕೊಂಡಿರ್ಬೋದು, ಇವತ್ತು ಹೇಳಿದ್ರು ಎಲ್ಲಾ ಪಕ್ಷಗಳು ಏನು ಓಡೋದವರು ಅಷ್ಟೇ ಫಾಸ್ಟ್ ಆಗಿ ಬಂದು ಬಿಜೆಪಿಗೆ ಸೇರ್ಕೊಂಡು. ಯಾಕೆ ಅಷ್ಟು ಫಾಸ್ಟ್ ಆಗಿ ಬಂದ್ರು? ಯಾಕೆ ಅಂದ್ರೆ ಸಿದ್ಧಾಂತದ ಮೇಲೆ ಅಲ್ಲ, ಕಾಳಜಿ, ಸಿಬಿಐ, ಐಟಿ ಇದು ಈ ಹಿಂಸೆಗೆ ಓಡ್ ಬಂದ್ರು. ಇವತ್ತೇನು ಅಸ್ಸಾಂ ಮುಖ್ಯಮಂತ್ರಿ ಸ್ಪೀಡ್ಗೆ ಅಸ್ಸಾಂ ಮುಖ್ಯಮಂತ್ರಿ ಅವ್ರ ಮೇಲೆ ಟೆರರಿಸ್ಟ್ಗೆ ಸಪ್ಲೈ ಮಾಡಿರೋದು ಆಕ್ಟ್ ಇದಿದಾವೆ, ಪ್ರೂಫ್ ಇದಾವೆ. ಟೆರರಿಸ್ಟ್ ಗಳಿಗೆ ಹೆಲ್ಪ್ ಮಾಡಿದ್ರು. ಅವರು ಇಮಿಡಿಯೇಟ್ ಆಗಿ ಹೆಂಗೆ ಓಡ್ ಬಂದ್ರು, ಅವ್ರು ಕರ್ಕ ಬಂದ್ಬಿಟ್ಟು ಆ ಮನುಷ್ಯ ಹಗರಣಗಳಿದಾವೆ. ಟೆರರಿಸ್ಟ್ಗೆ ಹೆಲ್ಪ್ ಮಾಡಿದ್ರು, ಬಂಡುಕೋರರಿಗೆ ಹೆಲ್ಪ್ ಮಾಡಿದ್ರು ಅಂತ ತೆಗೀರಿ ಸ್ವಾಮಿ. ಹೋದ್ರಿ ನೀವು ವ್ಯಕ್ತಿನ ನೀವು ಕರ್ಕ ಬಂದ್ಬಿಟ್ಟು ನಿಮ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡ್ಕೊಂಡ್ಬಿಡ್ತೀರಿ. ಮಹಾರಾಷ್ಟ್ರದಲ್ಲಿ ಒಂದ್ ನಿಮಿಷ ನೀವು ಮಾತಾಡಿದಾಗ ನಾನು ಸುಮ್ನೆ ಇದ್ದೆ. ಯಾರೋ ಮುಖ್ಯಮಂತ್ರಿ ಅಂತ ಅಲ್ಲ, ಮಹಾರಾಷ್ಟ್ರದಲ್ಲಿ ಯಾಕೆ ಓಡ್ ಬಂದ್ರು ಅವರೆಲ್ಲ ಯಾಕೆ ಓಡ್ ಬಂದ್ರು? ಅವ್ರ ಮೇಲೆ ಇದ್ದ ಕೇಸ್ಗಳು. ಈಗ ಯಾರು ಶರದ್ ಯಾದವ್ ಇವ್ರನ್ನ ಕರ್ಕೊಬಂದ್ರು. ಯಾಕೆ ಕರ್ಕೊಬಂದ್ರು? ಅವ್ರ ಮೇಲೆ ಇದ್ದಿದ್ದ 800 ಕೋಟಿ ಹಗರಣ ಇದೆ ಕೋಪರೇಟಿವ್ ಸ್ಕ್ಯಾಮ್ ಅಲ್ಲಿ. ಅದನ್ನ ತೋರಿಸಿದ್ರು, ಕರ್ಕೊಬಂದ್ರು, ಉಪಮುಖ್ಯಮಂತ್ರಿ ಮಾಡ್ಬಿಡ್ತಾರೆ. ಅಂದ್ರೆ ಇವ್ರ ಪಕ್ಷಕ್ಕೆ ಯಾರು ಓಡ್ ಬರ್ತಾ ಇದಾರೆ ಅಂದ್ರೆ ಎದ್ರುಕೊಂಡು ಓಡ್ ಬರ್ತಾವ್ರೆ. ಇವತ್ತು JDS ಕೂಡ ಅದೇ ಇದಕ್ಕೆ ಸಿಕ್ಕಾಕೊಂಡಿದ್ದು. ಇವಾಗ ನಿಮ್ಗೆ ಪ್ರಜ್ವಲ್ ರೇವಣ್ಣ ಅವರು ಅನರ್ಹತೆ ಆಯ್ತು ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಸಿಗುತ್ತೆ. ಇವರು ಎಲ್ಲೆಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ, ಆಮೇಲೆ ಅದೇ ದೇವರಾಜೇಗೌಡರು ಇವರ ಬಿಜೆಪಿ ವ್ಯಕ್ತಿ, ಇವ್ರ ಕೈಲೇ ಕೇಸ್ ಹಾಕಿಸ್ತಾರೆ, ಅವ್ರ ಕೈಲೇ ಕೇಸ್ ತಗೊಂಡೋಗಿ ಇದ್ ಮಾಡ್ತಾರೆ. ಅಂದ್ರೆ ಇವರು ಬ್ಲಾಕ್ ಮೇಲ್ ಮಾಡಿ ಇವ್ರನ್ನ ಒಳಕ್ ಹಾಕೊಂಡಿದ್ದಾರೆ ಹೊರತು JDS ಅವ್ರು ಅವ್ರಾಗೆ ಹೋಗಿಲ್ಲ. ಇಟ್ಸ್ ಆಲ್ಸೋ ಬ್ಲಾಕ್ ಮೇಲ್ ತಂತ್ರದಿಂದ. ಯಾಕಂದ್ರೆ JDSಗೂ ಗೊತ್ತು ಬಿಜೆಪಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋತಿದೆ, ನಾವು ಬೆಳಿಬೋದು ಅಂತ ಗೊತ್ತಿತ್ತು ದೇವೇಗೌಡರಿಗೆ. ಇಲ್ಲಿ ಮಿಸ್ ಆಗಿದ್ದ ಪಾಯಿಂಟ್ ಏನಂದ್ರೆ ದೇ ವಾಂಟ್ ಟು ಸೆಕ್ಯೂರ್ ದೇರ್ ಫ್ಯಾಮಿಲಿ. ಯಾಕಂದ್ರೆ ಇನ್ನೂ ಒಂದು ರೇವಣ್ಣ ಅವ್ರ ಮೇಲೂ ಒಂದು ಕೇಸ್ ಇದೆ, ಅವರೇ ಓಟ್ ಹೊಡ್ಕೊಂಡಿದ್ದಾರೆ ಅಂತ. ದೇವರಾಜೇಗೌಡ್ರೆ ಅದನ್ನ ವಿಡಿಯೋ ರೆಕಾರ್ಡ್ ಎಲ್ಲ ತಗೊಂಡು ಕೋರ್ಟ್ಗೆಲ್ಲ ಪ್ರೊಡ್ಯೂಸ್ ಮಾಡಿ ದೇ ವಾಂಟ್ ಟು ಸೆಕ್ಯೂರ್ ದೇರ್ ಫ್ಯಾಮಿಲಿ. ಆ ಬೇಸಿಸ್ ಮೇಲೆ ಬಿಜೆಪಿ ಜೊತೆ ಹೋಗಿದ್ದಾರೆ. ದಿಸ್ ಇಸ್ ಅ ಫ್ಯಾಕ್ಟ್. ಇದು ನಿಮ್ಮ ಪಾರ್ಟಿ ಕಡೆಗೆ ಸೇರಿಸ್ಕೊಳ್ಳೋದೊಂದು ಪರಿಪಾಠನ ಇದು ಅಂತ
ಅಲ್ಲ ಅದನ್ನೇ ಈ ಹೈಕೋರ್ಟಲ್ಲಿ ಏನು ಸಿಕ್ಲಿಲ್ಲ ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಹೋದಂತೆ. ಸುಪ್ರೀಂ ಕೋರ್ಟ್ ಬಗ್ಗೆನೂ ಗೌರವ ಇಲ್ದಿರ್ತಕ್ಕಂಥ ಹಾಸ್ಯಾಸ್ಪದ ವ್ಯಕ್ತಿಗಳ ಮಾತಿಗೆ ನಾನು ಆನ್ಸರ್ ಕೊಡೋಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಂಟರ್ಫಿಯರ್ ಆಗಿರೋದು ಕೋರ್ಟು. ಇವರಿಗೆ ಬಿಜೆಪಿ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಕೇಳುತ್ತೆ, ಬಿಜೆಪಿ ಹೇಳ್ದಂಗೆ ಹೈಕೋರ್ಟ್ ಕೇಳುತ್ತೆ. ಈ ಥರದಲ್ಲಿ ಸಾಂವಿಧಾನಿಕ ಇದ್ರ ಮೇಲೂ ಇವ್ರಿಗೆ ಗೌರವ ಇಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಏನು ಜ್ಞಾನ ಇಲ್ಲ ಅನ್ನೋದೇ ನನ್ನ ಅಂದಾಜು. ಒಂದು ಅವ್ರು ಏನೋ ಚಿಲ್ಲಿಯಾಗಿ ಮಾತಾಡ್ಕೊಳ್ಳಿ. ನನ್ನ ಕಾಂಗ್ರೆಸ್ನ ಮಿತ್ರರು ಹೇಳ್ತಾ ಇದ್ರು, ಇದಕ್ಕೆ ಏನೋ JDSಗೆ ಭಾಳ ನಾವು ಗೌರವ ಕೊಟ್ಬಿಟ್ಟಿದ್ವಿ, ಯಾಕೆ ಹೋದ್ರೆ ಗೊತ್ತಿಲ್ಲ ಅಂತೇಳಿ. 96ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾದ್ರು. ಯಾರು ಸ್ವಾಮಿ ಬೆನ್ನಿಗೆ ಚೂರಿ ಹಾಕಿ ಅವ್ರನ್ನ ಕೆಳಗಡೆ ಇಳಿಸಿದ್ದು? 2018ರಲ್ಲಿ ನಿಮ್ದು ಮೈತ್ರಿ ಸರ್ಕಾರ ಬಂತು. ಯಾರು ಸ್ವಾಮಿ ಚೂರಿ ಹಾಕಿ ಇವ್ರನ್ನ ಕುಮಾರಸ್ವಾಮಿಯವ್ರನ್ನ ಕೆಳಗಡೆ ಇಳಿಸಿದ್ದು? ಏನಂದ್ರೆ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದಾಗ ವಿಷಕಂಠನಾಗಿ ಎಲ್ಲ ಸಹಿಸ್ಕೊಂತ ಇದ್ದೀನಿ, ಹಗ್ಗದ ಮೇಲೆ ನಡೀತಾ ಇದ್ದೀನಿ ಅಂತ ಹೇಳಿ. 2019ರಲ್ಲಿ ಮೈತ್ರಿ ಆಯ್ತು ನಿಮ್ಗೆ. ಮಂಡ್ಯದಲ್ಲಿ JDS ಸೋಲ್ಸಿದ್ಯಾರು? ತುಮಕೂರಲ್ಲಿ ಸೋಲ್ಸಿದ್ದಾರೋ? ನಾನು ಮಾತಾಡೋದಲ್ಲ, ಕುಮಾರಸ್ವಾಮಿ ಅವ್ರ ಬಾಯಲ್ಲಿ ಏನು ಬರ್ತದೆ, ಕಾಂಗ್ರೆಸ್ ಅವ್ರ ಬಾಯಲ್ಲಿ. ಸಿದ್ದರಾಮಯ್ಯನವರು ಮೈತ್ರಿ ಸರ್ಕಾರ ನಡೀಬೇಕಾದ್ರೆ ಧರ್ಮಸ್ಥಳದ ಶಾಂತಿವನದಲ್ಲಿ ಏನೇನು ಮಾತಾಡಿದ್ರು ಸ್ವಾಮಿ? ಅಂದ್ರೆ ಇವ್ರು ಏನು ಜನತಾದಳವನ್ನು ಚೂರಿ ಹಾಕೋದಕ್ಕೋಸ್ಕರ ನೀವು ಜೊತೆಲಿ ಇಟ್ಕೊಂಡಿದ್ರು. ಎಷ್ಟು ಸರಿ ಹಾಕಿಸ್ಕೊಂತಾರ್ರಿ? ಇವತ್ತು ಅವ್ರು ಮಾಡಿರೋ ಅನ್ಯಾಯ ಎಲ್ಲ ಇದಾಯ್ತು. ಇವತ್ತು ಗೌರವ ಕೊಡ್ತಕ್ಕಂಥ ಒಂದು ಪಾರ್ಟಿ ಸಿಕ್ಕಿದೆ. ಆಮೇಲೆ ಈಗ ಮಂಡ್ಯದ್ದು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದನ್ನ ನೀವು ಮೆನ್ಷನ್ ಮಾಡಿದೀಗ, ಯಾರು ಬೆನ್ನಿಗೆ ಚೂರಿ ಹಾಕಿದ್ರು ಮಂಡ್ಯದಲ್ಲಿ ಅಂತ. MLA ಗಳು ಎಷ್ಟು ಜನ ಇದ್ರು? ಕೇಳಬೇಕಿತ್ತು ಅದನ್ನೇ. JDS MLA ಇದ್ರಲ್ಲ. ಕಾಂಗ್ರೆಸ್ ಮಾಡಿದ್ದೇನೆ ಸರ್, JDS ಕೆಲಸ ಮಾಡೋದು ಕಾಂಗ್ರೆಸ್ ಮಾಡಿದ್ದೇನೆ. ಕಾಂಗ್ರೆಸ್ ಕೈ ಕೊಟ್ಬಿಟ್ಟು ಕಾಂಗ್ರೆಸ್ ಕೈ ಕೊಟ್ಟಿದ್ದಾನೆ ಹೇಳ್ತಾ ಇರೋದು. ಅವ್ರ ಓಟ್ ಈ ಕಡೆ ಬರಲಿಲ್ಲ. ಕಾಂಗ್ರೆಸ್ ಎಲ್ಲಿ ಬೆಲ್ ಚೂರಿ ಹಾಕುರು? ತುಮಕೂರಲ್ಲಿ ಯಾರು ದೇವೇಗೌಡರನ್ನ ಸೋಲ್ಸೋದಕ್ಕೆ ಚೂರಿ ಹಾಕುರು ಜೊತೆಲಿ ಇಟ್ಕೊಂಡು ಅಂತ ಹೇಳೋದು ಬಹಳ ಜನಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ಎಲ್ಲ ನಾಯಕರುಗಳ ಬಾಯಲ್ಲಿ ಬಂದಿರ್ತಾರೆ. ಅದನ್ನೇ ಅಲಯನ್ಸ್ ಆಗಿರ್ಲಿಲ್ವಾ? ಅಲಯನ್ಸ್ ಆದ್ಮೇಲೆ ಹೆಂಗ್ ಚೂರಿ ಹಾಕುದ್ರು ಅಂತೇಳಿ ಕುಮಾರಸ್ವಾಮಿ ಬಾಯಲ್ಲಿ ಬಂದಿದ್ದು. ಅಲಯನ್ಸ್ ಆದ್ಮೇಲೆ ಹೆಂಗ್ ಚೂರಿ ಹಾಕುದ್ರು ಅಂತ ಚೂರಿ ಹಾಕ್ಬಿಟ್ರು ಸೋತ್ ಕಡೆ ಎಲ್ಲ ಚೂರಿ ಅಂತಾರೆ ಅರ್ಥ. ಹಂಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಕಡೆಗೂ ಹೇಳಿಲ್ಲ. ಮಂಡ್ಯ ತುಮಕೂರು ಯಾಕೆ ಹೇಳ್ತಾ ಇದ್ದೀನಿ ನಾನು? 5 ಕಡೆಗೆ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಕುಮಾರಸ್ವಾಮಿ ಅವ್ರ ಬಾಯಲ್ಲಿ ಬಂದಿರ್ತಕ್ಕಂಥ ಮಾತು. ಇದೇ ಮಾತೇನೆ JDS ಇವರು ಸಿದ್ದರಾಮಯ್ಯ ಬಾಯಲ್ಲಿ ಆ ಧರ್ಮಸ್ಥಳದ ಇದರಲ್ಲಿ ಸೇರ್ಕೊಂಡು ಬಂದಿದ್ದು. ಎಲ್ಲೋ ಕೂತಿರ್ತಕ್ಕಂಥ ರಾಜ್ಯ ಹಾಳಾಗಿ ಹೋಗ್ತಾ ಇದೆ ಅಂತೇಳಿ ನಾನು ಮಾತಾಡಿದಲ್ಲ. ವಿಷಕಂಠನಾಗಿ ನಾನು ಎಲ್ಲ ಸಹಿಸ್ಕೊಂತಾ ಇದ್ದೀನಿ ನಾನು ಮಾತಾಡಿದಲ್ಲ. 2019 ಬ್ಯೂಟಿ ಹೇಳ್ಬಿಡ್ತೀನಿ, ನೀವು ಒಪ್ಕೋತೀರಿ ಬಹುಶಃ. 2019ರಲ್ಲಿ JDS ಇಂದ ಒಬ್ಬ MP ಗೆದ್ದಿದ್ದು, ಕಾಂಗ್ರೆಸ್ ಇಂದ ಒಬ್ಬನೇ MP ಗೆದ್ದಿದ್ದು, ಉಳಿದಿದ್ದೆಲ್ಲ ನೀವೇ ಗೆದ್ರಿ. ಒಂದು ಪಕ್ಷೇತರ ಅಲ್ವಾ? ಯಾರ ಸೋಲಿಗೆ ಇಲ್ಲಿ ಯಾರ್ಯಾರು ದೂಷಣೆ ಮಾಡ್ಬೇಕು ಹೇಳಿ? ಹಂಗಾರೆ ಅಲ್ಲ ಕುಮಾರಸ್ವಾಮಿ ಆಯ್ತಲ್ವಾ? ಈಗ ಕಾಂಗ್ರೆಸ್ ಲೆಕ್ಕ ಕೊಟ್ರಿ. ಈಗ ಒಂದ್ ವೇಳೆ ಫಾರ್ ಆರ್ಗ್ಯುಮೆಂಟ್ ನಾನು ಕೇಳ್ತಾ ಇದ್ದೀನಿ. ಈಗ ನಾವು 7 ಸೀಟ್ ಬಿಟ್ಕೊಟ್ಟಿದ್ವಿ ಅಂತಾರೆ. ನಮ್ಮ 21 ಕಡೆ 21ರಲ್ಲಿ ಒಂದು ಗೆದ್ವಿ ನಾವು, ಇನ್ನು 20 ಕಡೆ ಸೋಲಿಗೆ JDS ನಾವು ಚೂರಿ ಹಾಕಿದ್ರು ಅಂತ ಅವ್ರು ಮಾತಾಡಿದ್ರೆ ಈ ಮ್ಯಾಥಮೆಟಿಕ್ಸ್ ಏನಂತೀರಿ ನೀವು ಅಂತ ನಾನು ಅದನ್ನೇ. ಅದು ಕಾಂಗ್ರೆಸ್ ಅವರು ದಳದ ವಿಚಾರದಲ್ಲಿ ಒಬ್ಬೊಬ್ಬರೇ ಗೆದ್ದಿದ್ದವರು. ನಾನು ಮಾತಾಡ್ತಿರೋದು ಕಾಂಗ್ರೆಸ್ ನ ಜೊತೆ ಹೋದಂತಹ ಕುಮಾರಸ್ವಾಮಿ ಅವರು ಎಲ್ಲೆಲ್ಲಿ ಕಾಂಗ್ರೆಸ್ ಚೂರಿ ಆಗ್ತು ಅಂತ ಹೇಳಿ ಅವ್ರ ಬಾಯಲ್ಲಿ ಬಂದಿದ್ದು ನಾನು ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು. ದೇವೇಗೌಡರು ಚೂರಿ ಹಾಕಿದ್ದು ಅದನ್ನೇ ಹೇಳಿದ್ದು. ಯಾಕೆ ಇವ್ರಿಗೆ ಕುಮಾರಸ್ವಾಮಿ ಜೊತೆ ಇಟ್ಕೊಂಡು ಹೆಂಗೆ ವಿಷಕಂಠರಾದ್ರು, ಯಾವ್ಯಾವ ವಿಷ ಕುಡಿದ್ರು ಎಲ್ಲವನ್ನು ಕುಮಾರಸ್ವಾಮಿ ಬಾಯಲ್ಲಿ ಕೇಳಿ ಸ್ವಾಮಿ. ಚೂರಿ ಹಾಕಿರೋದು ಇವ್ರು ತಾನೆ. ಬಾಲಕೃಷ್ಣ ಅವರೇ, ಈಗ ದೇವೇಗೌಡರು ಚೂರಿ ಹಾಕಿದವರು ಅಂತ ಬಂತು. ದೇವೇಗೌಡರೆ ಅನೇಕ ಕಡೆ ಅವರು ಪ್ರಧಾನಮಂತ್ರಿ ಆದಂತಹ ವೈಶಿಷ್ಟ್ಯವನ್ನು ತುಂಬ ಸೊಗಸಾಗೂ ಹೇಳ್ತಾರೆ. ನನಗೆ ಈ ಪಟ್ಟ ಬೇಡ ಅಂತ ನಾನು ನಿರಾಕರಿಸಿದ್ದೆ, ಬಲವಂತ ಮಾಡಿ ನಾನು ಕೂರಿಸಿದ್ರು. ಮಹಾಸೀಟ್ ನಾವು ಗೆದ್ದುಬಿಟ್ಟಿದ್ವಿ, ನಾವು ಮಹಾಸೀಟ್ ಗೆದ್ದುಬಿಟ್ಟಿದ್ವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಸು ಚೂರಿ ಹಾಕಿದ ಕೆಲಸ ಮಾಡ್ತು ಅಂತ ಚಂದ್ರಶೇಖರ್ ಅವರು ಹೇಳ್ತಿರೋದು. ಯಾಕೆ ಚೂರಿ ಹಾಕಿದ್ರಿ ನೀವು ಅಂತ? ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಅವತ್ತಿನ ದಿನ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸಪೋರ್ಟ್ ಮಾಡಿದೆ. ಸೊ ಬಿಜೆಪಿ ಅವರು ಅವತ್ತಿನ ದಿನ ದೇವೇಗೌಡರಿಗೆ ಸಪೋರ್ಟ್ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ಮೇಲೆ ಚೂರಿ ಹಾಕ್ದಾಗ ಹೆಂಗಾಗತ್ತೆ? ಅದು ಬರೋದಿಲ್ಲ. ಅದು ಏನು ಅಂತಂದ್ರೆ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಏನಾದ್ರು ತಿರುಗಿಸೋದೆ ಅವ್ರ ಕೆಲಸ. ಅದು ಬೇರೆ ಈಗ ಮಂಡ್ಯ ತುಮಕೂರು ಎರಡು ಹೇಳ್ತಾ ಇದ್ರಲ್ಲಿ 2019 ಎಲೆಕ್ಷನ್ ಇದು ನಂಗೆ ತಕ್ಕಪಟ್ಟು ನೆನಪಿದೆ. ಅದು ಮಂಡ್ಯದಲ್ಲಿ ಇದು ಬಂದವರೆಲ್ಲ JDS MLAಗಳೇ ಇದ್ರು. ಆದರೆ ನೀವು ಚೂರಿ ಹಾಕ್ಬಿಟ್ಟು ನಿಮ್ಮ ಒಂದು ಸಮುದಾಯದ ಓಟ್ಗಳನ್ನು ನಿಖಿಲಿಗೆ ಬರದಂಗೆ ಮಾಡಿದ್ರಿ ಅಂತ. ಇದು ಒಂದು ಭಾಗ. ಇದರಲ್ಲಿ ಎರಡನೇ ಭಾಗ ಒಂದಿದೆ. ಸುಮಲತಾ ಅವರ ವಿಚಾರದಲ್ಲಿ ಕೇಳಿ ಬಂದಂಥ ಹಗುರ ಹೇಳಿಕೆಗಳು, ಯಾವ ಪಾರ್ಟಿ ಅವರಾದ್ರೂ ಕೊಟ್ಟಿರಲಿ, ಹಗುರ ಹೇಳಿಕೆಗಳು ಒಂದು ಕಾರಣ. ಇನ್ನೊಂದು, ಇಬ್ಬರು ನಟರು ಸುಮಲತಾ ಅವರ ಪ್ರಚಾರ ಮಾಡಿದ್ರು ಅನ್ನೋ ಒಂದು ಫ್ಯಾಕ್ಟ್ರ್ ಕೂಡ ಇದೆ. ಇದ್ರ ಜೊತೆ ಇನ್ನೂ ಒಂದು ಫ್ಯಾಕ್ಟ್ರ್ ಇದೆ. ಈ ಚಿಕ್ಕ ಹುಡುಗನ್ನ MP ಮಾಡಿಬಿಟ್ಟು ನಾವೆಲ್ಲ ಇರೋಬರೋ MLAಗಳೆಲ್ಲ ಇವ್ರ ಎದುರುಗಡೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾ ಅನ್ನೋ ಒಂದು ವಿಚಾರವನ್ನು ಕೂಡ ಅವತ್ತಿನ ಕೆಲ ನಾಯಕರು ಚರ್ಚೆ ಮಾಡಿದ್ರು ಅಂತ. ಸೊ ಇದ್ರಲ್ಲಿ ಯಾವ್ದು ನೀವು ಚೂರಿ ಹಾಕಿದ್ದು ಅಂತ ಯಾವ್ದು ನಂಬೋಣ? 6 ಜನ JDS ಶಾಸಕರೇ ಇದ್ರು. ಓಕೆ,
ಅಲ್ಲಿ ಅಷ್ಟು ಜನ JDS ಶಾಸಕರೇ ಇದ್ದು ಆ ಶಾಸಕರು ಅವ್ರವ್ರ ಕ್ಷೇತ್ರದಲ್ಲಿ ಏನ್ ಮಾಡಿದ್ರು ಅನ್ನೋದು ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಂಡ್ರೆ ಸಾಕೋದು. ಓಕೆ. ಸುಮಲತಾ ಅವ್ರಿಗೆ ಪ್ರಭಾವಿ ಸಿನಿಮಾ ನಾಯಕರು ನಟರೆಲ್ಲ ಬಂದು ಅಲ್ಲಿ ಅವ್ರ ಪರವಾಗಿ ಪ್ರಚಾರ ಮಾಡಿದ್ರು. ಜೊತೆಗೆ ಅಂಬರೀಷ್ ಅವರ ಪ್ರಭಾವ ಅಲ್ಲಿ ಹೆಚ್ಚಾಗಿರೋದ್ರಿಂದ ಆ ಪ್ರಭಾವನು ಅನುಕಂಪದ ಬಂತು. ರೈತ ಸಂಘ ಸುಮಲತಾ ಅವ್ರಿಗೆ ಅವತ್ತಿನ ದಿನ ಸಪೋರ್ಟ್ ಮಾಡ್ತು. ಅದೆಲ್ಲ ಸಪೋರ್ಟ್ ಮಾಡಿದ್ರಿಂದ ಅವ್ರಿಗೆ ಗೆಲ್ಲೋದಕ್ಕೆ. ತುಮಕೂರಲ್ಲಿ ಮುದ್ದನ್ಮೇಗೌಡರದು ಏನಾಯ್ತು? ಅಲ್ಲಿ ಬಸವರಾಜ್ ಅವ್ರು ಯಾಕೆ ಗೆದ್ರು, ದೇವೇಗೌಡರು ಯಾಕೆ ಸೋತ್ರು? ಯಾರು ಚೂರಿ ಹಾಕಿದ್ದು ತುಮಕೂರಲ್ಲಿ? ಚೂರಿ ಹಾಕಿದಲ್ಲ, ಅವತ್ತಿನ ದಿನ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಅವರೇ ಅಲ್ಲಿ ಏನೋ ಮಾಡೋದಕ್ಕೆ ಆಗ್ಲಿಲ್ಲ. ಸಿಎಂ ಆಗಿದ್ದವರು ನೀವು ಚೂರಿ ಹಾಕಿದ್ರಿ. ಚಂದ್ರು ಮಾತಾಡೋದು ನೀವು ಚೂರಿ ಹಾಕ್ಬಿಟ್ಟಿದ್ರಿ. ಚೂರಿ ಹೆಂಗ್ ಹಾಕೋದಕ್ಕೆ ಸಾಧ್ಯ ಇದೆ? ಸಿಎಂ ಆಗಿದ್ದವರು ನೀವು ಕ್ಯಾಂಡಿಡೇಟ್ ಹಾಕ್ಲಿಲ್ಲ, ಅಲ್ಲಿ ಮೈತ್ರಿ ಆಗಿದ್ದು ಕ್ಯಾಂಡಿಡೇಟ್ ಹಾಕಿ ಮುದ್ದನ್ಮೇಗೌಡರು ಅವತ್ತು ಅನ್ಯಾಯ ಆಯ್ತು. ನಾವು ಸಹಕಾರ ಕೊಟ್ಟಿದ್ದೀವಿ ಅಲ್ಲಿ. ಓಕೆ. ಸೊ ಮುದ್ದನ್ಮೇಗೌಡರು ಅವತ್ತಿನ ದಿನ ಅಲ್ಲಿ ಅಭ್ಯರ್ಥಿ ಆಗ್ಬೇಕಿತ್ತು ಅವರು. ಓಕೆ. ಸೊ ಅವ್ರು ಆಗಿದ್ದಿದ್ರೆ ಅವತ್ತಿನ ದಿನ ಗೆದ್ದಿರೋರೇನೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಒಪ್ಲಿಲ್ಲ. ಕಾಂಗ್ರೆಸ್ ಪಕ್ಷ ಮೊಮ್ಮಗನ ಟಿಕೆಟ್ ಬಿಟ್ಕೊಟ್ರು ಅಲ್ಲಿ. ತುಮಕೂರಿಗೆ ಅವ್ರು ವಲಸೆ ಬಂದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಗೆಲ್ತೀವಿ ಅಂತ ಅವರೇ ಜವಾಬ್ದಾರಿ ವಹಿಸ್ಕೊಂಡಿದ್ರು ಆ 2 ಕ್ಷೇತ್ರಗಳು. ಬೇರೆ ಇಂಟರ್ಫಿಯರ್ ಆಗ್ಲಿಲ್ಲ. ಇಲ್ಲ, ಇಂಟರ್ಫಿಯರ್ ಆಗಿಲ್ಲ. ಅವರು ಜವಾಬ್ದಾರಿ ವಹಿಸ್ಕೊಂಡು ಅವರಿಂದ ಅಲ್ಲಿ ಸೋತಿರೋಂಥದ್ದು. ಬೇರೆಯವ್ರ ಮೇಲೆ ಹೇಳಿಕೆ ಹಾಕೊಳ್ಳೋದು ಅಸಂಬದ್ಧ. ನಿಮ್ಗೆ ಯಾರು ಚೂರಿ ಹಾಕಿದ್ರು? 20 ಕಡೆ ಸೋತ್ರಲ್ಲ ನೀವು. ಅದೇ ನಾವು JDS ಮೇಲೆ ಹೇಳ್ಬೇಕಷ್ಟೇ. JDS ಅವ್ರು ಎಲ್ಲ ಕಡೆ ನಮಗೆ ಚೂರಿ ಕಡೆ ನೀವು ಚೂರಿ ಹಾಕಿದ್ರೆ ನೀವು ಅವ್ರು 2 ಕಡೆ ಚೂರಿ ಹಾಕಿದ್ರಿ ಅದು ಹೇಳ್ಬೇಕಾಗತ್ತೆ. ಆಮೇಲೆ ಆಗ್ಲೇ ಒಂದು ರಾಬರ್ಟ್ ವಾದ್ರಾ ಇದ್ರ ಬಗ್ಗೆ ಅವ್ರದ್ದೇನೋ ಅವ್ರ ಬಗ್ಗೆ ಆಪಾದನೆ ಹೇಳಿದ್ರು. ಸರಿ, ನಾನು ಅದಕ್ಕೆ ಒಂದು ಹೇಳ್ತೀನಿ. ನೀವು 10 ವರ್ಷ ಇವತ್ತು ಕೇಂದ್ರದಲ್ಲಿ ನೀವು ಸರ್ಕಾರ ನಡೆಸಿದ್ದೀರಾ. 10 ವರ್ಷ ನೀವು ಸರ್ಕಾರ ನಡೆಸಿ ನೀವು ಏನ್ ತನಿಖೆ ಮಾಡಿದೀರಾ? ಅವ್ರ ಮೇಲೆ ನೀವೇನು ಕ್ರಮ ಮಾತಾಡುವಾಗ ನೀವು ಮಾತಾಡಬೇಡಿ. ನೀವು ಇವತ್ತಿನ ದಿನ ನೀವು ಕಳ್ರು PM ಕೇರ್ಸ್ ಹಣದಲ್ಲಿ ನೀವು ಕಳ್ತನ ಮಾಡಿದ್ದೀರಾ. ಇವತ್ತಿನ ದಿನ ಏನು ಕಳ್ತನ ಮಾಡಿದ್ದೀರಾ? ಇಡೀ ದೇಶ ಹೇಳ್ತಾ ಇದೆ. ಇವತ್ತಿನ ದಿನ ಬಿಜೆಪಿ ಅವರು ಎಷ್ಟು ಸಾವಿರ ಕೋಟಿ ಕಳ್ತನ ಮಾಡಿದೆ ಅಂತ ಇಡೀ ದೇಶ ಹೇಳ್ತಾ ಇದೆ. ಇವತ್ತಿನ ದಿನ ಅದ್ರಲ್ಲಿ ನೀವು ನಿಮ್ಮ ಮೇಲೆ ನಿಮ್ಮನ್ನ ನೋಡಿ ನಗ್ತಾರೆ ಜನ. ಯಾಕಂದ್ರೆ ಆಗ್ಲೇ ನೀವು ಹೇಳಿದ್ರಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ. ನಿಮ್ಗ ಮಾತು ಹೇಳ್ಬೇಕು. ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆ ಅನ್ನೋದು ನಿಮ್ಗದು ಅನ್ವಯಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲೆಕ್ಷನ್ ಬಾಂಡ್ಸ್ ಇಂದ ನೀವೇನ್ ಹಗರಣ ಮಾಡಿದ್ದೀರಾ ಇವತ್ತಿನ ಅದ್ರ ಬಗ್ಗೆ ನೀವು ಮಾತಾಡಿ. ನೀವು ಎಷ್ಟು ಸಾವಿರ ಕೋಟಿ ಯಾರ್ಯಾರ ಮೇಲೆ ನೀವು ಎಲ್ಲೆಲ್ಲಿ ರೈಡ್ ಮಾಡಿದ್ದೀರಾ? ರೈಡ್ ಮಾಡಿ ಪಾಕಿಸ್ತಾನ ಕಂಪನಿ ಹತ್ರ ಹಣ ತಗೊಂಡಿದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಪಾಕಿಸ್ತಾನ ಕಂಪನಿ ಹತ್ರ ಹಣ ತಗೊಂಡಿದ್ದೀರಾ. ಚೀನಾ ಕಂಪನಿ ಹತ್ರ ಹಣ ತಗೊಂಡಿದ್ದೀರಾ. ಚೀನಾ ಕಂಪನಿ ಹತ್ರ ಹಣ ತಗೊಂಡಿದ್ದೀರಾ. ನಿಮಗೆ ಏನೇನು ಅನುಕೂಲ ಬೇಕು, ಯಾರ್ಯಾರನ್ನ ರೈಡ್ ಮಾಡಬೇಕು, ಅವ್ರ ಹತ್ರ ಎಷ್ಟೆಷ್ಟು ಹಣ ಪಡಿಬೇಕು, ಅದನ್ನೆಲ್ಲ ನೀವು ಪಡ್ಕೊಂಡಿದ್ದೀರಾ. ದೇಶದ ಜನಕ್ಕೆ ಉತ್ತರ ಕೊಡ್ಬೇಕಾಗಿರೋ